ನಮಸ್ಕಾರ ಎಲ್ಲರಿಗೆ ಸರ್. ಸೊ ಇವತ್ತಿನ ಒಂದು ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋ ಏನಂತ ಹೇಳಿದ್ರೆ, ಸೊ ಸ್ಯಾಟರ್ಡೆ ಎಪಿಸೋಡಲ್ಲಿ ನೀವು ನೋಡಿದ್ರಿ ಅಂತ ಹೇಳಿದ್ರೆ, ಇದು ಕಿಚ್ಚನ ಪಂಚಾಯಿತಿ ಯಾವ ರೀತಿ ಆಯಿತು ಈ ವಾರದಲ್ಲಿ ನೀವೆಲ್ಲ ನೋಡಿದ್ರಿ. ಸೊ ಇಲ್ಲಿ ಧನುಷನ್ ಬಿಟ್ಟರು ಬಾಕಿ ಎಲ್ಲರೂ ನಾಮಿನೇಟ್ ಆಗಿದ್ರು. ಇಷ್ಟರದಲ್ಲಿ ಕಿಚ್ಚನ ಚಪ್ಪಲಿ ಸಿಕ್ಕಿದ್ದು ಧ್ರುವಂತಿಗೆ. ಇದು ತುಂಬ ಜನರಿಗೆ ಬೇಸರ ಆಗಿದೆ. ಧ್ರುವಂತಿಗೆ ಒಂದು ಫುಲ್ ಓವರ್ ಆಲ್ ಎಪಿಸೋಡ್ ನೋಡಿ ಧ್ರುವಂತಿಗೆ ಕೊಟ್ಟದ್ದು ಎಷ್ಟರ ಮಟ್ಟಿಗೆ ನ್ಯಾಯ ಅಂತೇಳಿ ತುಂಬ ಕ್ವಶನ್ ಮಾಡಿದರು ಜನರು. ಅದಾದ ಬಳಿಕ ರಕ್ಷಿತಾ ಅವರನ್ನು ಸ್ವಲ್ಪ ಹೈಲೈಟ್ ಮಾಡಿದ್ದು, ಅದು ಸಹ ಬೇಚಾರ ತಂದಿದೆ. ಹಾಗಾದ್ರೆ ಈ ಸೀಸನ್ ವಿನ್ನರ್ ಯಾರು, ಯಾಕೆ ಅಂತ ಹೇಳ್ತೀನಿ ಕೇಳಿ. ಲಾಸ್ಟ್ ಈ ವೀಕಲ್ಲಿ ಫಸ್ಟ್ ಸೇವ್ ಆಗಿದ್ದು ಅಶ್ವಿನಿ ಅವರು. ಹೈಯೆಸ್ಟ್ ವೋಟ್ ಬಂದಿದ್ದು ಫಸ್ಟ್ ಸೇವ್ ಆಗಿದ್ದಂತ ಅರ್ಥ ಏನು ಅಂತ ಹೇಳಿದ್ರೆ, ಹೈಯೆಸ್ಟ್ ವೋಟ್ ಬಂದು ಸೇವ್ ಆಗ್ತಿದ್ದಾರೆ ಅಂತೇಳಿ. ಫಸ್ಟಿಂದ ಒಂದು 3 ವಾರದಿಂದ ಹಾಗೇನೆ ಮಾಡ್ತಿದ್ದಾರೆ ಅಶ್ವಿನಿ ಅವರು ಫಸ್ಟ್ ಸೇವ್. ಅಶ್ವಿನಿ ಅವರು ಸೇವ್ ಆದಾಗ ಅಲ್ಲಿ ಬಿಗ್ ಬಾಸ್ ಸೆಟ್ ಅಲ್ಲಿ ಜನ ಇದ್ದಾರೆ ನೋಡಿ, ಅದು ಅವರದೇ ಜನ, ಬಿಗ್ ಬಾಸ್ ಟೀಮ್ ಅವರದೇ ಜನ. ಅವರು ಸುದೀಪ್ ಸರ್ ಹೇಳುವಾಗ ಜೋರಾಗಿ ಕಿರಿಸ್ತಾರಲ್ಲ, ಓ ಅಂತ ವಿಪರೀತ ಕಿರಿಸ್ತಾರೆ. ಅಶ್ವಿನಿ ಅವರು ಸೇವ್ ಆದಾಗ ಇಡೀ ಬ್ಲಾಸ್ಟ್ ಆಗ್ತದೆ, ಆ ರೀತಿ ಕಿರ್ಚಾಡಿದ್ರು. ಇದು ನೋಡಿದ ಗಿಲ್ಲಿ ಆಗಲಿ ಬೇರೆ ಕಂಟೆಸ್ಟೆಂಟ್ಗಳಿಗೆ ಅನಿಸ್ತು, ದೇವರೇ ಅಶ್ವಿನಿ ಈ ಸೀಸನ್ ವಿನ್ ಆಗೋದು ಅಶ್ವಿನಿ ಅಂತ. ಅಶ್ವಿನಿ ಅವರು ಚೆನ್ನಾಗಿ ಆಟ ಆಡಿದ್ದಾರೆ, ಆಟ ಆಡಿಲ್ಲ ಅಂತ ಹೇಳಲ್ಲ ನಾವು. ಲಾಸ್ಟ್ ವೀಕಲ್ಲಿ ಚೆನ್ನಾಗಿ ಆಟ ಆಡಿದ್ದಾರೆ ಅಶ್ವಿನಿ ಅವರು. ಡಿಸರ್ವಿಂಗ್ ಕ್ಯಾಂಡಿಡೇಟ್ ಟಾಪ್ 5 ಅಲ್ಲಿ ಬರಲೇಬೇಕು, ಅಶ್ವಿನಿ ಅವರು ಬಂದೇ ಬರಬೇಕು. ಯಾಕಂತ ಹೇಳಿದ್ರೆ ಈ ಸೀಸನಲ್ಲಿ ಒಂದು ಟಫೆಸ್ಟ್ ಕಂಟೆಸ್ಟೆಂಟ್ ಅಂತ ಹೇಳಿದ್ರೆ ಅಶ್ವಿನಿ ಅವರು, ಅದು ಏನು ಮಾತೇ ಇಲ್ಲ. ಸ್ಟಾರ್ಟಿಂಗಲ್ಲಿ ಅಶ್ವಿನಿ ಅವರು ನೆಗೆಟಿವ್ ಬಗ್ಗೆ ಇತ್ತು, ಬಟ್ ಇವಾಗ ಪಾಸಿಟಿವ್ ಆಗಿ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ. ಬಟ್ ಇಲ್ಲಿ ಅಶ್ವಿನಿ ಸೇವ್ ಆಗಿದ್ದು ನಮ್ಮ ಕ್ವಶನ್ ಅಲ್ಲ. ಗಿಲ್ಲಿಗೆ 1 ಮಿಲಿಯನ್ ಫಾಲೋವರ್ ಆದರು ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್ ಅಲ್ಲಿ 1 ಮಿಲಿಯನ್ ಫಾಲೋವರ್. ಇದು ಯಾರಿಗೂ ಆಗಿರಲಿಲ್ಲ, ಎಷ್ಟು ಸೀಸನ್ ಅಲ್ಲಿ ವಿನ್ ಆದವರಿಗೆ ಸಹ ಆಗಿಲ್ಲ. ಸೊ ಇಷ್ಟೆಲ್ಲ ಕ್ರೇಜ್ ಗಿಲ್ಲಿಗೆ ಇದೆ. ಇನ್ನು ರಕ್ಷಿತ್ ಅಂತೂ ಹೇಳಿ ಅಷ್ಟು ಎಲ್ಲಿ ನೋಡಿದ್ರು ರಕ್ಷಿತಾ ಫ್ಯಾನ್ ಪೇಜ್ ಏನೇನೆಲ್ಲ ರಾಶಿ ಕಟ್ಲೆ ಜನ ಇದ್ದಾರೆ. ರಕ್ಷಿತನಿಗೆ ಓಟಿನ ಸುರಿ ಮಾಡಿ ಬರ್ತಾ ಇದೆ, ಗಿಲ್ಲಿಗೆ ಸಹ ಬರ್ತಾ ಇದೆ. ಸೊ ಇವರಿಬ್ಬರಿಗಿಂತ ಮೊದಲು ಅಶ್ವಿನಿ ಅವರು ಹೇಗೆ ಸೇವ್ ಆಗಿದೆ ಒಂದು ಆಶ್ಚರ್ಯ. ಜನರಿಗೆ, ನೋಡುವ ಜನರಿಗೆ 100% ಅನಿಸಿದೆ ಏನಂತ ಹೇಳಿದ್ರೆ ಈ ಸೀಸನ್ ವಿನ್ನರ್ ಅಶ್ವಿನಿ ಅವರು ಅಂತ. ಯಾಕೆಂತ ಹೇಳಿದ್ರೆ ನೀವು ಎಷ್ಟೇ ಓಟ್ ಹಾಕಿದ್ರು ಓಟ್ ಕನ್ಸಿಡರ್ ಮಾಡಿಲ್ಲ ಅಂದರೆ ಏನು ಪ್ರಯೋಜನ, ಅರ್ಥ ಆಯ್ತಾ ನಿಮಗೆ? ಲಾಸ್ಟ್ ನೀವು ಸ್ಪಂದನೆಗಿಂತ ಮುಂಚೆ ಹೋದ ಕಂಟೆಸ್ಟೆಂಟ್ಗಳು ಇವರಾಗಲಿ ಸೂರಜ್ ಆಗಲಿ ಅವರೆಲ್ಲ ಸ್ಪಂದನೆಗೆ ಓಟೇ ಬರಲಿಲ್ಲ. ಮಾಳು ಹೋಗಿದ್ದೆಲ್ಲ ಗೊತ್ತು ನಿಮ್ಗೆ ಹೇಗೆ ಅಂತ. ಮಾಳಿಗೆ ಎಷ್ಟು ಓಟ್ ಇದ್ರು ಸಹ ಸ್ಪಂದನ ಆಚೆ ಕಳಿಸಿದ್ರು. ಅದೇ ಪ್ರಕಾರವಾಗಿ ಅಶ್ವಿನನ್ನು ವಿನ್ ಮಾಡ್ಲಿಕ್ಕೆ ಇಷ್ಟೆಲ್ಲ ಹೈಲೈಟ್ ಮಾಡ್ತಿದ್ದಾರಾ ಅಂತೇಳಿ ಕ್ವಶನ್. ಇಷ್ಟೆಲ್ಲ ಓಟ್ ಬಂದ್ರು ಗಿಲ್ಲಿಗೆ ಅಥವಾ ರಕ್ಷಿತನಿಗೆ ಎಷ್ಟು ಓಟ್ ಬಂದ್ರು ಸಹ ವಿನ್ ಆಗೋದು ಅಶ್ವಿನಿ ಅಂತ ಹೇಳಿ ಸುದ್ದಿ ಅಂತ ಹೇಳಿದ್ರೆ ತುಂಬಾ ಜನ ಹೇಳ್ತಿದ್ದಾರೆ ವಿನ್ ಆಗೋದು ಅಶ್ವಿನಿ ಅವರೇ ಅಂತ. ರೀಸೆಂಟ್ ಆಗಿ 1,00,000 ಪೇಜ್ ಕ್ರಿಯೇಟ್ ಆಗಿದೆ ಅಶ್ವಿನಿ ಅವರ ಹೆಸರಲ್ಲಿ ಅಂತ ಹೇಳಿದ್ರೆ, ಪೇಯ್ಡ್ ಪ್ರಮೋಷನ್, ದುಡ್ಡು ಕೊಟ್ಟು ಪ್ರಮೋಷನ್ ಮಾಡ್ತಾರಲ್ಲ. 1,000 ಮೇಲೆ ಪೇಜ್ ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಫೇಸ್ಬುಕ್ ಅಲ್ಲಿ ಬೇರೆ ಬೇರೆ ಪೇಜ್ ಅಲ್ಲಿ ಸ್ಟಾರ್ಟ್ ಆಗಿದೆ. ಅಶ್ವಿನಿ ಅವರ ಹೆಸರು ಹೇಳ್ಕೊಂಡು ಪೇಜ್ ಮಾಡಿ ಅಶ್ವಿನಿ ಅವರನ್ನು ಪ್ರಮೋಟ್ ಮಾಡಿ ವೋಟ್ ಮಾಡಿ ಹಾಗೆ ಹೀಗೆ ಅಂತೇಳಿ ತುಂಬಾ ಮಾಡ್ತಿದ್ದಾರೆ. ಅದು ಅವರವರ ವ್ಯಕ್ತಿತ್ವ ಅಂತ ಹೇಳಿದ್ರೆ ಅವರು ಎಲ್ಲ ಕಂಟೆಸ್ಟೆಂಟ್ಗಳಿಗೂ ಮಾಡ್ತಾರೆ. ಈಗ ಗಿಲ್ಲಿದು 1,000 ಪೇಜ್ ಇದೆ, ರಕ್ಷಿತದಿದೆ, ಅವ್ರಿಗೆ ಮಾಡಲಿ. ಬಟ್ ಈಗ ಇಷ್ಟು ಹೈಲೈಟ್ ಮಾಡಿ ಅಶ್ವಿನಿ ಅವರನ್ನು ತುಂಬಾ ಚೆನ್ನಾಗಿ ತೋರಿಸಿ ಅಶ್ವಿನಿ ಅವರನ್ನು ವಿನ್ ಮಾಡಿಸ್ಲಿಕ್ಕೆ ಹೊರಟಿದ್ದಾರೆ ಕಲರ್ಸ್ ಅವರು ಅಂತೇಳಿ ತುಂಬಾ ಜನ ಕ್ವಶನ್ ಮಾಡಿದ್ದಾರೆ. ಹಾಗಾದ್ರೆ ನಾವು ಹಾಕುವ ಓಟಿಗೆ ಒಂದು ವ್ಯಾಲ್ಯೂ ಇಲ್ವಾ? ಇಲ್ಲಿ ರಕ್ಷಿತ ವಿನ್ ಆದ್ರೂ ಖುಷಿಯೇ, ಗಿಲ್ಲಿ ವಿನ್ ಆದ್ರೂ ಖುಷಿಯೇ. ಯಾಕಂತ ಹೇಳಿದ್ರೆ ಇಬ್ಬರಿಗೆ ಸೇಮ್ ಫ್ಯಾನ್ಸ್ ಇದ್ದಾರೆ. ಇವ್ರಿಗೆ ಫ್ಯಾನ್ಸ್ ಪ್ರಕಾರ ಓಟ್ ಪ್ರಕಾರ ವಿನ್ ಆಗಿದೆ, ಇವರಿಬ್ರು ವಿನ್ ಆಗಲೇಬೇಕು. ಬಟ್ 100% ನಿನ್ನೆ ನಾವು ಒಂದು ವೀಕೆಂಡ್ ಎಪಿಸೋಡ್ ನೋಡಿದಾಗ ರಕ್ಷಿತನನ್ನು ಕಿಚ್ಚ ಸುದೀಪ್ ಅವರು ಯಾವ ರೀತಿ ರಕ್ಷಿತನನ್ನು ಹೈಲೈಟ್ ಮಾಡಿದ್ರು ನೋಡಿದಾಗ ಅನಿಸ್ತು, ಅಲ್ಲಿ ತನಕ ಟಾಪ್ 2 ಸ್ಪರ್ಧಿ ಯಾರು ಅಂತ ಹೇಳಿದ್ರೆ ರಕ್ಷಿತಾ ಮತ್ತು ಗಿಲ್ಲಿ. ಟಾಪ್ 2ಗೆ ಹೋಗೋದು ರಕ್ಷಿತ, ಒಂದು ಕೈಯಲ್ಲಿ ಸುದೀಪ್ ಸರ್ದು ರಕ್ಷಿತನ ಕೈ, ಇನ್ನೊಂದು ಸೈಡಲ್ಲಿ ಗಿಲ್ಲಿದ್ದು ಕೈ ಇರ್ತದೆ ಅಂತ ಹೇಳಿ ಎಲ್ಲರೂ ಡಿಸೈಡ್ ಆಗಿದ್ರು. ಯಾಕಂತ ಹೇಳಿದ್ರೆ ಇವರಿಬ್ಬರಿಗೆ ಯಾವ ಸೋಷಿಯಲ್ ಮೀಡಿಯಾದಲ್ಲಿ ಹೋಗಿ ವೋಟಿಂಗ್ ಪೋಲ್ ಮಾಡಿದ್ರು ಇವರಿಬ್ಬರಿಗೇನೆ ಹೈಯೆಸ್ಟ್ ವೋಟ್ ಬರೋದು. ಬಟ್ ಮೊನ್ನೆ ಇದು ವೀಕೆಂಡ್ ಎಪಿಸೋಡ್ ಆದ್ಮೇಲೆ ಗೊತ್ತಾಯ್ತು ರಕ್ಷಿತಾ ಅಂತೂ ಟಾಪ್ 2ಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೇ ಕೋಟಿ ವೋಟ್ ಬಂದ್ರು ಸಹ ರಕ್ಷಿತನನ್ನು ಟಾಪ್ 2ಗೆ ಬರಲಿಕ್ಕೆ ಇವರು ಬಿಡಲ್ಲ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಒಂದು ಕೈಯಲ್ಲಿ ಗಿಲ್ಲಿ ಇರ್ತದೆ, ಒಂದು ಕೈಯಲ್ಲಿ ಅಶ್ವಿನಿ ಇರುವ ಸಾಧ್ಯತೆ ಜಾಸ್ತಿ ಇದೆ. ತುಂಬಾ ಜನ ಹೇಳೋ ಪ್ರಕಾರ ಅಶ್ವಿನಿ ಅವರೇ ವಿನ್ ಮಾಡಿಸ್ತಾರೆ ಅಂತ. ಸೊ ಏನೇ ಆಗಲಿ ಇಷ್ಟು ಎಪಿಸೋಡ್ ಇಷ್ಟು ವಾರದಲ್ಲಿ ಆಯ್ತಲ್ಲ, ಇನ್ನು ಒಂದು ಫಿನಾಲೆ ಟೈಮಲ್ಲಿ ಯಾರು ನಿಮ್ಮ ಟಾಪ್ ಸ್ಪರ್ಧಿ ಇದ್ದಾರೆ ಅವರಿಗೊಂದು ವೋಟ್ ಹಾಕಿ, ಎಷ್ಟೇ ಆಗುತ್ತೆ ಅಷ್ಟು ವೋಟ್ ಹಾಕಿ, ಅವಾಗ ಗೊತ್ತಾಗ್ತದೆ ಈ ಶೋ ಅಲ್ಲಿ ಜೆನ್ಯೂನ್ ಆಗಿ ವೋಟ್ ಪ್ರಕಾರನೇ ನಡೀತದಾ ಅಥವಾ ಏನಾಗ್ತದೆ ಅಂತ ಹೇಳಿ ಆವಾಗ ನೋಡ್ಬೋದು. ಬಟ್ ನಿಮ್ಗೆ ಯಾರು ವಿನ್ ಆಗಬೇಕು ಅಂತೇಳಿ ಒಂದು ಕಮೆಂಟ್ ಹಾಕಿ. ಮತ್ತೆ ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಡಿ ನೋಡಿ. ನಮಸ್ಕಾರ.